ಇದೆಲ್ಲದರ ಜೊತೆಗೆ ಈಗ ತಾನೇ ನಾವು ಗಮನಿಸ್ತಾ ಇದ್ವಿ ಪೌರಾಡಳಿತ ಸಚಿವ ಸಿ.ಎಸ್. ಶಿವಳ್ಳಿ ಅವರ ಆರೋಗ್ಯ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂಥದ್ದನ್ನ ದುರಾದೃಷ್ಟಕರ ವಿಚಾರ ಅಂತ ಅಂದ್ರೆ ತೀವ್ರ ಹೃದಯಾಘಾತದಿಂದ ಬಳಲ್ತಾ ಇದ್ದಂತ ಸಿ.ಎಸ್. ಶಿವಳ್ಳಿ ಅವರು ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವ ಸಿ.ಎಸ್. ಶಿವಳ್ಳಿ ಅವರು ಇನ್ನಿಲ್ಲ. ಬಹಳ ದುರಾದೃಷ್ಟಕರ ವಿಚಾರ ಇದು. ಸಿ.ಎಸ್. ಶಿವಳ್ಳಿ ಅವರು ನಿನ್ನೆ ಎಲ್ಲ ಬಹಳ ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ರು. ಧಾರವಾಡದಲ್ಲಿ ಸಂಭವಿಸಿದಂಥ ಒಂದು ಅನಾಹುತದ ಸಂದರ್ಭದಲ್ಲಿ ಅವರೇ ಎಲ್ಲ ಮುಂದೆ ನಿಂತು ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ನೋಡ್ತಾ ಇದ್ದಿದ್ದನ್ನು ಗಮನಿಸ್ತಾ ಇದ್ವಿ. ಬಹುಶಃ ಆ ಸಂದರ್ಭದಲ್ಲಿ ಅತಿಯಾಗಿ ಬಳಲಿದ್ದೋ ಏನೋ ಸಿ.ಎಸ್. ಶಿವಳ್ಳಿ ಅವರು ಸ್ವಲ್ಪ ಬಳಲಿದಂತೆ ಕಂಡು ಬರ್ತಾ ಇದ್ರು. ಅವರಿಗೆ ಉಸಿರಾಡೋದಕ್ಕೂ ಕೂಡ ನಿನ್ನೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ವಿ. ಅದಾದ ನಂತರದಲ್ಲಿ ಇವತ್ತು ಬೆಳಗ್ಗೆ ಅವರಿಗೆ ಹೃದಯಾಘಾತ ಆಯಿತು ಅನ್ನೋದು ಗೊತ್ತಾಯಿತು. ಕೂಡಲೇ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಿಸಲಾಯಿತು. ಕಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ ನಂತರದಲ್ಲಿ ಇಲ್ಲಿ ನಮಗೆ ಸಾಧ್ಯ ಆಗೋದಿಲ್ಲ ಅಂತೇಳಿ ತುರ್ತಾಗಿ ಅವರನ್ನ ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆಗೆ ಅವರನ್ನ ದಾಖಲಿಸುವಂತ ಕೆಲಸ ಆಯಿತು. ಆದರೆ ಅದೆಲ್ಲವನ್ನ ಮೀರಿ ಸಿ.ಎಸ್. ಶಿವಳ್ಳಿ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನಗಳಾಗಿತ್ತು. ಆದರೆ ಚೆನ್ನಬಸಪ್ಪ ಸತ್ಯಪ್ಪ ಶಿವಳ್ಳಿ ಅವರು ಕೇವಲ 57 ವರ್ಷ ಪ್ರಾಯದವರು. ಅಂದ್ರೆ ಏನು ಬಹಳ ವಯಸ್ಸಾದಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಬಹುದಂತ ಅನಾರೋಗ್ಯನೂ ಕೂಡ ಅಲ್ಲ. ಅವರಿಗೆ ಕೇವಲ 55 ಸಂದರ್ಭದಲ್ಲೇ ಒಂದಷ್ಟು ಅನಾರೋಗ್ಯಗಳಿದ್ವು ಅನ್ನೋದು ಗೊತ್ತಾಗ್ತಾ ಇತ್ತು. ಅದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸ್ವಲ್ಪ ದಿನಗಳ ಹಿಂದೆ ಅವರಿಗೆ ಬೈಪಾಸ್ ಸರ್ಜರಿ ಕೂಡ ಆಗಿತ್ತು ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಹಿಂದೆಯಿಂದನೂ ಕೂಡ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋಂಥದ್ದು ಬಹಳ ಸ್ಪಷ್ಟ. ಆದರೆ ಚೆನ್ನಬಸಪ್ಪ ಸತ್ಯಪ್ಪ ಶಿವಳ್ಳಿ ಅವರು ಬೈಪಾಸ್ ಸರ್ಜರಿ ಆದ ನಂತರದಲ್ಲೂ ಕೂಡ ಅವರು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಪಾಪ ಅತಿಯಾದಂಥ ಓಡಾಟ ಸಹಜವಾಗೇ ಇತ್ತು. ಸಚಿವರಾಗಿದ್ದಂಥ ಕಾರಣದಿಂದಾಗಿ ಒಂದು ಕ್ಷೇತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಕಡೆ ಅವರು ಸ್ಟೇಟ್ನಲ್ಲಿ ಓಡಾಡಬೇಕಿತ್ತು ರಾಜ್ಯದಲ್ಲಿ. ಈ ಕಾರಣದಿಂದಾಗಿ ಅತಿಯಾದಂಥ ಬಳಲಿಕೆನೋ ಏನೋ ಸಿ.ಎಸ್. ಶಿವಳ್ಳಿ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ರು. ಈಗ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೇ ಹೇಳಿದಾಗೆ ಇತ್ತೀಚೆಗೆ ತಾನೇ ಅವರು ಇದಕ್ಕಿಂತ ಮುನ್ನ ಅವರ ವಿಚಾರವಾಗಿ ನಾವು ಗಮನ ಹರಿಸೋದಕ್ಕಿಂತ ಮುನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ಮೃತಪಟ್ಟಿದ್ದಾರೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗ್ತಾ ಇದೆಯಲ್ಲ. ನಾವು ಪ್ರತಿನಿಧಿ ರೇಮತ್ ಕಂಚಿಗಾರ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರೇಮತ್ ಕಂಚಿಗಾರ್, ಸ್ವಲ್ಪ ಹೊತ್ತಿನ ಮುಂಚೆ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಸುಧಾರಿಸ್ಕೊಳ್ಬಹುದಂತ ಚಾನ್ಸಸ್ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಕೊನೆಯದಾಗಿ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ರೇಮತ್ ಕಂಚಿಗಾರ್? ಮೂಲಗಳು ಅದನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಅವರು ವಿಧಿವಶರಾಗಿರುವುದಂತೂ ನಿಜ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಒಂದು ಮಾಹಿತಿ. ಹುಬ್ಬಳ್ಳಿಯಲ್ಲಿರುವಂತಹ ಈ ಬಾಂಟಿ ಕಿಮ್ಜಿ ಲೈಫ್ ಲೈನ್ ಹಾಸ್ಪಿಟಲ್ ಅಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಬಟ್ ಇನ್ನು ಆಸ್ಪತ್ರೆ ಮೂಲಗಳು ಅದನ್ನ ಖಚಿತಪಡಿಸಬೇಕಾಗಿದೆ. ಬಟ್ ಇಲ್ಲಿರುವಂತಹ ಒಂದು ವಾತಾವರಣ ಹಾಗೇನೆ ಅನ್ಅಫಿಷಿಯಲ್ ಆಗಿ ನಮ್ಗೆ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ ಅವರು ಸ್ವರ್ಗಸ್ಥರಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ಪತ್ರೆ ಮುಂದೆ ಜನಜಂಗುಳಿ ಸೇರ್ತಾ ಇದೆ. ಆ ಭಾಗದಿಂದ, ಅವರ ಕ್ಷೇತ್ರದಿಂದ ಸಾಕಷ್ಟು ಜನರು ಈಗ ಆಲ್ರೆಡಿ ಈ ಕಡೆ ಬರ್ತಾ ಇದ್ದಾರೆ. ಈ ಆಸ್ಪತ್ರೆಯ ಮುಂದೆ ತುಂಬಾ ಜನ ನೆರೆದಿದ್ದಾರೆ, ಅಳ್ತಾ ಇದ್ದಾರೆ. ಅವರ ರೋದನೆ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಹಿಂದೆ ಕೂಡ ಅವರಿಗೆ ಒಂದು ಸರಿ ಬೈಪಾಸ್ ಸರ್ಜರಿ ಕೂಡ ಆಗಿತ್ತು. ಇದು 2ನೇ ಬಾರಿ ಈ ರೀತಿ ಲಘು ಹೃದಯಾಘಾತ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರನ್ನ ಅಡ್ಮಿಟ್ ಕೂಡ ಮಾಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಕೊನೆ ಉಸಿರು ಎಳೆದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇದನ್ನ ಇನ್ನು ಆ ಆಸ್ಪತ್ರೆ ಮೂಲಗಳು ಖಚಿತಪಡಿಸಬೇಕಾಗಿದೆ. ಕರೆಕ್ಟ್ ರೇಮತ್ ಕಂಚಿಗಾರ್, ಅಂದ್ರೆ ಅವ್ರನ್ನ ಇವತ್ತು ಕಿಮ್ಸ್ ಇಂದ ಕರ್ಕೊಂಡು ಹೋಗ್ಲಾಯ್ತಲ್ಲ, ಆ ಟೈಮ್ನಲ್ಲಿ ಬಹಳ ಹೃದಯ ಗಂಭೀರ ಆಗಿದ್ರು ಅನ್ನೋದು ಗೊತ್ತಾಗಿತ್ತು. ಬಟ್ ಅಲ್ಲಿ ಲೈಫ್ ಲೈನ್ ಹಾಸ್ಪಿಟಲ್ನಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಆಗಿತ್ತು ಅನ್ನೋದನ್ನು ಕೇಳ್ಪಡ್ತಾ ಇದ್ವಿ. ಜೊತೆಗೆ ಯಾವ ರೀತಿ ಚಿಕಿತ್ಸೆ ನಡೀತಾ ಇದೆ ಅನ್ನೋದನ್ನ ಅವ್ರು ಬಂದು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳ್ಪಡ್ತಾ ಇದ್ವಿ. ಬಟ್ ಹಾಗಾದ್ರೆ ಈಗ ವೈದ್ಯರು ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಅಥವಾ ಅವರ ಆಪ್ತ ಮೂಲಗಳು ಅಲ್ಲಿ ಓಡಾಡ್ತಾ ಇರೋದು, ಅವರಿಂದ ಏನಾದ್ರು ಮಾಹಿತಿ ಈ ಸಂದರ್ಭದಲ್ಲಿ ಸಿಗ್ತಾ ಇರೋದು ರೇಮತ್ ಕಂಚಿಗಾರ್? ಮಲ್ತೇಶ್, ಅಂದ್ರೆ ಅವರ ಕುಟುಂಬ ಸದಸ್ಯರ ಜೊತೆ ಸಂಪರ್ಕ ಇನ್ನೂ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಾವು ಲೈಫ್ ಲೈನ್ ಆಸ್ಪತ್ರೆ ಮುಂದ್ಗಡೆನೆ ನಾನು ನಿಂತಿದ್ದೀನಿ. ಇಲ್ಲಿ ಜನಜಂಗುಳಿ ಸೇರ್ತಾ ಇದೆ. ಅವರ ಅಭಿಮಾನಿಗಳೆಲ್ಲ ಈ ಕಡೆ ಬಂದು ಸೇರ್ತಾ ಇದ್ದಾರೆ. ಹಾಗೇನೆ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣೀರು ಅವರ ಆಕ್ರಂದನ ನಿಜವಾಗ್ಲೂ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ ಅವರು ಇನ್ನಿಲ್ಲ ಅನ್ನುವಂಥದ್ದು ಈ ವಾತಾವರಣದಿಂದಲೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂದ್ರೆ ಕೊನೆಯ ಗಳಿಗೆಯಲ್ಲೂ ಕೂಡ ಲೈಫ್ ಲೈನ್ ಆಸ್ಪತ್ರೆಯ ವೈದ್ಯರು ಅವರನ್ನ ಉಳಿಸಿಕೊಳ್ಳುವಂತಹ ಒಂದು ಯತ್ನ ಮಾಡಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ.
ಈ ಹಿಂದೆ ಕೂಡ ಅವರು ಮೊನ್ನೆ ಇತ್ತೀಚೆಗಷ್ಟೇ ಫುಡ್ ಪಾಯ್ಸನ್ ಕೂಡ ಆಗಿತ್ತು ಅನ್ನೋಂಥದ್ದು. ಎಲ್ಲೋ ಒಂದು ಹಳ್ಳಿಯಲ್ಲಿ ಅವರು ಉಪ್ಪಿಟ್ಟನ್ನ ತಿಂದು ಫುಡ್ ಪಾಯ್ಸನ್ ಆಗಿ ಅವರು ವಾಂತಿ ಭೇದಿ ಕೂಡ ಮಾಡ್ಕೊಂಡಿದ್ರು. ಹಾಗೇನೆ ಅವರಿಗೆ ಹೈ ಅನ್ಕಂಟ್ರೋಲ್ಡ್ ಶುಗರ್ ಮತ್ತೆ BP ಕೂಡ ಇರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಜಸ್ಟ್ ಹೋಲ್ ನಾನು ನಿಮ್ ಜೊತೆ ಮಾತನಾಡ್ತೀನಿ. ರೆಹಮತ್ ಕಂಚಿಗಾರ್, ಕಿಮ್ಸ್ ನ ಅಧೀಕ್ಷಕರಾಗಿರುವಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕುಮಾರ್ ಅವರೇ, CS ಶಿವಳ್ಳಿ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಲಭ್ಯ ಆಗಿರೋದು? ಅದೇ ಸರ್, ಮನೆಯಲ್ಲಿ ಏನೋ ಚಳಿ ಜ್ವರ ಅಂತ ಇದ್ರು. ಇಮಿಡಿಯೇಟ್ ಆಗಿ ಕರೆದ್ರು ಕಿಮ್ಸ್ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಫಿಸಿಷಿಯನ್ಗೆ. ಇಬ್ರು ಫಿಸಿಷಿಯನ್, ನಾನು ಸೂಪರ್ಡೆಂಟ್ ಇಬ್ರು ಧಾವಿಸ್ವಿ ಅವರು ಮನೆಗೆ. ಮನೆಗೆ ಹೋದಾಗ ಸ್ವಲ್ಪ ವಾಮಿಟಿಂಗ್ ಮಾಡ್ಕೊಂಡ್ರು ಇಮಿಡಿಯೇಟ್ ಆಗಿ. ವಾಮಿಟಿಂಗ್ ಆಗಿದ ತಕ್ಷಣ ಅರೆಸ್ಟ್ ಆಗಿರ್ಬೇಕು, ಕಾರ್ಡಿಯಾಕ್ ಅರೆಸ್ಟ್. ಆಮೇಲೆ ಆಂಬ್ಯುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಹತ್ರದ ಒಂದು 24/7 ಲೈಫ್ ಲೈನ್ ಅಂತ ಹಾಸ್ಪಿಟ್ಲಿಗೆ. ಅಲ್ಲಿ ಹೆಚ್ಚು ಕಡಿಮೆ ಗ್ಯಾಸ್ಪಿಂಗ್ ಇದ್ದವರು ಇದು ಡೆತ್ ಆಗ್ಬಿಟ್ಟು. ಇವತ್ತು ಬೆಳಿಗ್ಗೆ ನೀವು ಕಿಮ್ಸ್ ಇಂದ ಕಳಿಸ್ಕೊಟ್ರ ಲೈಫ್ ಲೈನಿಗೆ ಅರುಣ್ ಕುಮಾರ್ ಅವರೇ? ಇಲ್ಲ, ನಾವು ಅಲ್ಲಿ ಅಟೆಂಡ್ ಆದ್ಮೇಲೆ ತುಂಬಾ ಸೀರಿಯಸ್ ಇರೋದ್ರಿಂದ ಮತ್ತೆ ಕಿಮ್ಸ್ ಹೋಗೋಷ್ಟೊಳಗೆ ಟೈಮ್ ಹಿಡಿತದೆ ಅಂದ್ಬಿಟ್ಟು ಲೈಫ್ ಲೈನ್ ಮಧ್ಯದಲ್ಲೇ ಬರುತ್ತದೆ ಮುಂಚೆನೆ. ಸೊ ಹೀಗಾಗಿ ಅಲ್ಲಿ ಕರ್ಕೊಂಡ್ ಬಂದ್ವಿ. ಡಾಕ್ಟರ್ ಅರುಣ್ ಕುಮಾರ್ ಅವರೇ, ಅವ್ರಿಗೆ ಏನೇ ಆರೋಗ್ಯ ಸಮಸ್ಯೆ ಆದ್ರೂ ನಿಮ್ ಬಳಿನೇ ಬರ್ತಾ ಇದ್ದಿದ್ದು ಅಥವಾ ಕಿಮ್ಸ್ ಬಳಿ ಬರ್ತಾ ಇದ್ದಿದ್ದು ಅಂತ ನಾವು ಕೇಳ್ಪಡ್ತಾ ಇದ್ವಿ. ಹೌದು, ರೆಗ್ಯುಲರ್ ಆಗಿ ನಮ್ಮಲ್ಲೇ ಬರ್ತಿದ್ರು. ಹೃದಯ ಸಂಬಂಧಿ ಸಮಸ್ಯೆ ಇತ್ತು ಹಾಗಾದ್ರೆ ಹಿಂದೆಯಿಂದ? ಹಿಂದೆ ಇತ್ತು. ಅವ್ರಿಗೆ ಬೈಪಾಸ್ ಸರ್ಜರಿ ಕೂಡ ನಿಮ್ಮಲ್ಲೇ ಮಾಡಿದ್ದ? ಬೈಪಾಸ್ ಸರ್ಜರಿ ನಮ್ಮಲ್ಲಿ ಮಾಡಿಲ್ಲ, ಬೆಂಗಳೂರಲ್ಲೆಲ್ಲ ಹೊರಗಡೆ ಮಾಡ್ಕೊಂಡಿದ್ದಾರೆ ಪ್ರೈವೇಟ್ ಅಲ್ಲಿ. ಅರುಣ್ ಕುಮಾರ್ ಅವರೇ, ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಧಾರವಾಡದಲ್ಲಿ ಒಂದು ಅನಾಹುತ ಆದ್ಮೇಲೆ ಆ ಬಿಲ್ಡಿಂಗ್ ಹತ್ರ ಎಲ್ಲ ಬಹಳ ಓಡಾಡ್ತಾ ಇದ್ರು. ಆ ಧೂಳಿಂದ ಏನಾದ್ರು ಸಮಸ್ಯೆ ಆಗ್ಬಿಡ್ತಾ, ಏನ್ ಕತೆ ಅಂತ? ಇಲ್ಲ, ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇತ್ತು ಮೊದ್ಲಿಂದಾನು. ಸೊ ಅದನ್ನ ನಾವು LV ಡಿಸ್ಫಂಕ್ಷನ್ ಅಂತೀವಿ. ಅದು ಪೂರ್ ಇತ್ತು ಕಾರ್ಡಿಯಾಕ್ ಔಟ್ಪುಟ್. ಹೀಗಾಗಿ ತುಂಬಾ ಹೃದಯಕ್ಕೆ ಏನೋ ತೊಂದರೆ ಆಗಿದೆ. ಕರೆಕ್ಟ್. ಬಹುಶಃ ಬಟ್ ನಿಮ್ಗೆ ನಿನ್ನೆ ಹೇಳಿದ್ದು ಚಳಿ ಜ್ವರ ಇದೆ ಅಥವಾ ಸ್ವಲ್ಪ ಕೆಮ್ಮಿದೆ ಅನ್ನೋ ಕಾರಣಕ್ಕಾಗಿ ನೀವು ಹೋಗಿದ್ದು? ಹೌದು. ನೀವು ಸ್ವಲ್ಪ ಬಹಳ ಬಳಲಿದ್ರಂತ ನಿನ್ನೆ ಎಲ್ಲ ಓಡಾಡಿದ ನಂತರದಲ್ಲಿ, ಅದೇನಾದ್ರು ಗೊತ್ತಾಯ್ತಾ ಅರುಣ್ ಕುಮಾರ್ ಅವರೇ? ಅಲ್ಲ, ಲಾಸ್ಟ್ ನಮ್ಗೆ ಇದು CM ಬಂದಿದ್ರು ನಮ್ಮ ಹಾಸ್ಪಿಟ್ಲಿಗೆ, ಧಾರವಾಡ ಬಿಲ್ಡಿಂಗ್ ಕೊಲ್ಯಾಪ್ಸ್ ನೋಡಕ್ಕೆ. ಅವಾಗ ಬಂದಿದ್ರು. ಅವಾಗ ಸ್ವಲ್ಪ ಸುಸ್ತು ಕಾಣ್ತಾ ಇದ್ರು. ನಿನ್ನೆ ಮಧ್ಯಾಹ್ನನೇ ಹಂಗಾರೆ ಸುಸ್ತಾಗಿದ್ರು? ಸಾಯಂಕಾಲ ಬಂದಿದ್ರು. ಆಗ್ಲೂ ಕೂಡ ನಿಮ್ಮ ಹತ್ರ ಚಿಕಿತ್ಸೆ ಪಡ್ಕೊಂಡೇ ಹೋಗಿದ್ರ ಅರುಣ್ ಕುಮಾರ್ ಅವರೇ? ನಾವ್ ಹೇಳಿದ್ವಿ ಅವ್ರಿಗೆ ಅಡ್ಮಿಟ್ ಆಗ್ಬಿಡಿ, ಒಳ್ಳೇದಾಗತ್ತೆ ಅಂತ. ಇಲ್ಲ, ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಗೆ ಹೋದ್ರು. ಪಾಪ ಅವ್ರು ನಿನ್ನೆನೆ ನೀವು ಹೇಳ್ದಂಗೆ ಅಡ್ಮಿಟ್ ಆಗ್ಬಿಟ್ಟಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ನಮ್ಮ ಅನಿಸಿಕೆ ಏನ್ ಹೇಳಕ್ಕಾಗಲ್ಲ. ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಹೇಗೆ ಕೊನೆ ಉಸಿರು ಎಳಿತಾರೆ ಅಂತ ಗೊತ್ತಾಗಲ್ಲ. ಹೌದು. ಡಾಕ್ಟರ್, ನೀವೀಗ ಫ್ರಂಟ್ ಲೈನ್ ಹಾಸ್ಪಿಟಲ್ ನೀವು ಹೇಳಿದ್ರಲ್ಲ, ಅಲ್ಲೇ ಇದ್ದೀರಾ? ಅಲ್ಲೇ ಇದೀವಿ. ಈಗ ವೈದ್ಯರು ಕೂಡ ಖಚಿತ ಪಡಿಸ್ತಾರೆ ಅಂತ ಕಾಣಿಸುತ್ತೆ ಅಲ್ವಾ ಹಾಸ್ಪಿಟಲ್ ಸಂಬಂಧಪಟ್ಟಂತ? ಎಷ್ಟೊತ್ತಿಗೆ ಜೀವ ಹೋಗಿದ್ದು ಅದೇನಾದ್ರು ಗೊತ್ತಾಯ್ತಾ? 1:40 ಸಂದರ್ಭದಲ್ಲಿ. ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ಬಹಳ ಪ್ರಯತ್ನ ಆಗಿದೆ ಅವ್ರನ್ನ ಬದುಕಿಸ್ಕೊಳ್ಳೋದಕ್ಕೆ? ಆಗಿದೆ, ಮನೆಗೆ ಹೋಗಿ ಅಟೆಂಡ್ ಆದಾಗ ಆಗಿದೆ, ಬಟ್ ಬದುಕಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಫ್ಯಾಮಿಲಿ ಅವರೆಲ್ಲ ಅಲ್ಲೇ ಬಂದಿದ್ದಾರಾ ಡಾಕ್ಟರ್? ಅದೇನಾದ್ರು ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ಎಲ್ರಿಗೂ ವಿಚಾರ ತಿಳಿಸಿದ್ದೀರಾ ನೀವೀಗ? ತಿಳಿಸಿದೀವಿ, ಎಲ್ಲ DC ಅವ್ರಿಗೆ ತಿಳಿಸಿದೀವಿ, ವಿಧಾನಸೌಧಕ್ಕೂ ತಿಳಿಸಿದೀವಿ, ಕಮಿಷನರ್ ಅವ್ರಿಗೂ ತಿಳಿಸಿದೀವಿ, ಪೊಲೀಸ್ ಕಮಿಷನರ್ಗೆ. ಡಾಕ್ಟರ್, ನೀವು ಒಂದು ಎಕ್ಸಾಕ್ಟ್ ಆಗಿ ಒಂದಷ್ಟು ಟೆಕ್ನಿಕಲ್ ವರ್ಡ್ ಹೇಳಿದ್ರಿ, ಅವರಿಗೆ ಏನ್ ಸಮಸ್ಯೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಅಂತ. ಅದನ್ನ ಒಂದು ಸ್ವಲ್ಪ ವಿವರಿಸಬಹುದಾ ನಮ್ಗೆ ಡಾಕ್ಟರ್? ವಿವರಣೆ LV ಡಿಸ್ಫಂಕ್ಷನ್ ಅಂತೀವಿ, ಲೆಫ್ಟ್ ವೆಂಟ್ರಿಕ್ಯುಲರ್ ಡಿಸ್ಫಂಕ್ಷನ್, ಪೂರ್ ಕಾರ್ಡಿಯಾಕ್ ಔಟ್ಪುಟ್ ಅಂತ. ಓಕೆ. ಮತ್ತೆ ಶುಗರ್ ಪ್ರಾಬ್ಲಮ್ ಕೂಡ ಬಹಳ ಇತ್ತು ಅನ್ನೋದು ಕೇಳ್ಪಟ್ವಿ, ಹೌದಾ ಡಾಕ್ಟರ್? ಶುಗರ್ ಪ್ರಾಬ್ಲಮ್ ಬಗ್ಗೆ ಇತ್ತು, ಬಟ್ ಅದು ಏನಾಗಿತ್ತು ಗೊತ್ತಿಲ್ಲ ಈಗ. ಬಟ್ ಅತಿಯಾಗಿ ಕೆಮ್ತಾ ಇದ್ರಲ್ಲ, ಬಹುಶಃ ಆ ಟೈಮ್ ನಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು. ಅದು ಹೇಳಕ್ ಆಗಲ್ಲ. ಒಂದ್ಸತಿ ವಾಮಿಟಿಂಗ್ ಆದ್ಮೇಲೆ ಕರೆಕ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಮೊನ್ನೆ ಕೂಡ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ವಾಮಿಟಿಂಗ್ ಆಗಿ ಕಿಮ್ಸ್ ಅಲ್ಲೇ ಅಡ್ಮಿಟ್ ಆಗಿದ್ರು ಅಲ್ವಾ ಡಾಕ್ಟರ್? ಹೌದು. ಒಂದು ಕರಡಿಕೊಪ್ಪದಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ ಹೋದಾಗ ಉಪ್ಪಿಟ್ಟು ಕೊಟ್ಟಾಗ ಏನೋ ವಿಷ ಆಗಿ ವಾಂತಿ ಮಾಡ್ಕೊಂಡಿದ್ರು. ಅಂದ್ರೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತಲ್ಲ, ಹಂಗಾಗಿ ಆಗಾಗ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ಹೌದು. ಥ್ಯಾಂಕ್ ಯು ಡಾಕ್ಟರ್ ಅರುಣ್ ಕುಮಾರ್ ಅವರೇ, TV9 ಜೊತೆ ಮಾತನಾಡಿದ್ಕೆ. ಅಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ಅವರು
ಬಹಳಷ್ಟು ಇನ್ಫಾರ್ಮೇಶನ್ ನಮಗೆ ಕೊಟ್ಟರು. ಅದ್ರ ಜೊತೆಗೇನೆ ಪಾಪ ಶಿವಳ್ಳಿ ಅವರಿಗೆ ಇಷ್ಟು ಬೇಗ ಈ ತರ ಅನಾಹುತ ಆಗ್ಬಿಡುತ್ತೆ ಅಂತ ಸಹಜವಾಗಿ ಯಾರು ಕೂಡ ಒಂದು ನಿರೀಕ್ಷೆನೂ ಕೂಡ ಇಟ್ಕೊಂಡಿರ್ಲಿಲ್ಲ. ಹೀಗಾಗಿನೇ ಅವರ ಅಪಾರವಾದಂತ ಅಭಿಮಾನಿಗಳು, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರು, ಅವ್ರ ಕುಟುಂಬಸ್ಥರು, ಹಿತೈಷಿಗಳು ಎಲ್ಲ ಈಗ ಆಸ್ಪತ್ರೆ ಬಳಿ ಬಂದು ಕಣ್ಣೀರಿಡ್ತಾ ಇದ್ದಾರೆ ಕುಟುಂಬಸ್ಥರು. ನಮ್ಮ ಜೊತೆಗೆ ಆ ಭಾಗದ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾಗಿರುವಂತ ಮಹೇಂದ್ರ ಸಿಂಗ್ ಅವರು ಸಂಪರ್ಕದಲ್ಲಿದ್ದಾರೆ. ಮಹೇಂದ್ರ ಸಿಂಗ್ ಅವರೇ, ಬಹಳ ಬೇಸರ ಆಯಿತು. ನಿನ್ನೆ ಅಷ್ಟೆಲ್ಲ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ರು, ಇವತ್ತು ಹೀಗೆ ಆಗ್ಬಿಟ್ಟಿದೆ. ನಿಮ್ಗೆ ವಿಚಾರ ಗೊತ್ತಾಗಿದ್ದ ಸಂದರ್ಭ, ಈಗೇನ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗಿದೆ ಹೇಳ್ಬೋದಾ? ಜನರಲ್ಲಿ ಬಂದಿರುವಂತ ಆರೋಗ್ಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿಲ್ಲ. ಬೆಳಗ್ಗೆ ರಾತ್ರಿ ಮಠ ನೀತಿ ಇಲ್ಲ. ತನ್ನ ಕ್ಷೇತ್ರ, ತನ್ನ ಬಡ ಜನ, ಅವರ ಸುಖ ದುಃಖ ಹಂಚಿಕೊಳ್ಳೋರು. 2 ದಿವಸ ಧಾರವಾಡದಲ್ಲಿ ಅದೇನು ದೊಡ್ಡ ಅನಾಹುತ ಆಯ್ತು. ಆ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿದ್ರೆ ಸತತವಾಗಿ ಆ ಕೆಲಸ ಕಾರ್ಯಗಳ ನೇತೃತ್ವ ವಹಿಸಿ ನಮ್ಮ ನೇತೃತ್ವದಲ್ಲಿ ಇವೆಲ್ಲ ನಡೆಯುವಂತ ಕೆಲಸ ಮಾಡ್ತಾ ಇದ್ರು. ಎಂದಾದ್ರೂ ಬೆಳಗ್ಗೆ 6 ರಿಂದ ರಾತ್ರಿ 1, 2, 3ವರೆಗೆ ಜನ ಇರುವವರೆಗೆ ಎಲ್ಲ ಜೊತೆ ಸ್ಪಂದಿಸಿ ಮಾತಾಡಿ ಅವರ ಸುಖ ದುಃಖ ಹಂಚಿಕೊಳ್ಳುವಂತ ಒಂದು ಬಡವರ ಮಂದಿ ಆಗಿರುವ ಶಿವಳ್ಳಿ ಅವರು ಕಳ್ಕೊಂಡು ಬರೇ ತುಮಕೂರು ಕ್ಷೇತ್ರ, ತುಮಕೂರು ಧಾರವಾಡ ಜಿಲ್ಲೆ ಒಂದು ಒಳ್ಳೆ ಜನ ಕೇಳ್ಕೊಂಡು ನಾವು ತಪ್ಪಲಿ ಆಗಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹೌದು ಹೌದು. ಮಹೇಂದ್ರ ಸಿಂಗ್ ಅವರೇ, ನಿನ್ನೆ ಬಹುಶಃ ನೀವು ಕೂಡ ಆ ಜಾಗದಲ್ಲೆಲ್ಲ ಇದ್ರಿ ಅಂತ ಕಾಣಿಸುತ್ತೆ, ಧಾರವಾಡದ ಹತ್ರ. ಹಾಗೇನಾದ್ರೂ ಸಚಿವರು ಸಿಕ್ಕಿದ್ದು, ಬಳಲಿಕೆಯಲ್ಲಿ ಇದ್ದಿದ್ದು ಹಾಗೇನಾದ್ರು ನೀವು ಗಮನಿಸಿದ್ರಾ? ಇಲ್ಲ, ನಿನ್ನೆ ಸನ್ಮಾನ್ಯ ವಿಜಯ ಕುಲಕರ್ಣಿ ಅವರು, ಇಂಡಸ್ಟ್ರಿ ಎಲ್ಲರೂ ಇದ್ದಾಗ ಅಲ್ಲೇ ಗೋಧಿ ಖಾರ ತಿಂದು ಅವ್ರು ಎಂದೂ ಆರೋಗ್ಯದ ಬಗ್ಗೆ ಹಚ್ಚಿಲ್ಲ. ಅವ್ರಿಗೆ ಜನ ತನ್ನ ಕ್ಷೇತ್ರ, ತನ್ನ ಜನನ ಮುಖ್ಯ. ಎಂದೂ ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ ಇಟ್ಟು ಅಷ್ಟು ಸೆನ್ಸಿಟಿವ್ ಆಗಿ ಬದುಕಿದ ಜನ ಅಲ್ಲ. ಹೌದು, ಆರೋಗ್ಯದ ಬಗ್ಗೆ ಅಷ್ಟು ವಿಶೇಷ ಕಾಳಜಿ ಇತ್ತು ಅಥವಾ ಇಲ್ಲ. ಬಡವರು ಬೆಳಗಿನ ರಾತ್ರಿ ಆರೋಗ್ಯ ಏರುಪೇರಾದ್ರೂ ಅವ್ರಿಗೆ ಜನ ಅನ್ನುವಂತ ಸ್ವಭಾವ ಇರುವಂತ ಒಂದು ನಾಯಕ ಸಿ.ಎಸ್. ಶಿವಳ್ಳಿ ಅವರು. ಹೌದು ಹೌದು. ಬಹುಶಃ ಸಚಿವರಾದ ನಂತರದಲ್ಲಿ ಓಡಾಟ ಮತ್ತೂ ಜಾಸ್ತಿ ಆಗಿತ್ತು ಅಂತ ಕಾಣಿಸುತ್ತೆ ಅಲ್ವಾ ಮಹೇಂದ್ರ ಸಿಂಗ್ ಅವರೇ? ಹೌದು. ಮೊದ್ಲೇನು ಜನರ ಜೊತೆ ಇದ್ದ ಕಾರಣ, ಅವ್ರ ಜನರ ಜೊತೆ ಇದ್ದ ಕಾರಣ ಇದೊಂದು ಈಗ ಮಂತ್ರಿ ಆದ್ಮೇಲೆ ಆ ಓಡಾಡೋದು ಬಹಳ ಹೆಚ್ಚಿಗಿದೆ. ಆದ್ರೂ ಯಾವುದೇ ನೋಡ್ಲಾರ್ದೇನು ಹೇಳಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ. ಹಗಲಿಗಲಿ ರಾತ್ರಿಯಲ್ಲಿ ತನ್ನ ಕ್ಷೇತ್ರ, ತನ್ನ ಜಿಲ್ಲೆ, ತನ್ನ ಜನ, ತನ್ನ ಮತದಾರರು ಅನ್ನುವಂತ. ಮಹೇಂದ್ರ ಸಿಂಗ್ ಅವರೇ, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಮಹೇಂದ್ರ ಸಿಂಗ್ ಅವರೇ, ನಮ್ಮ ಜೊತೆಗೆ ಸಚಿವ ಯು ಟಿ ಖಾದರ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಯು ಟಿ ಖಾದರ್ ಅವರೇ, ಬಹುಶಃ ನಿಮ್ಗೂ ವಿಚಾರ ಗೊತ್ತಾಯ್ತು ಅಂತ ತಿಳ್ಕೊಳ್ತೀವಿ. ಸಿ.ಎಸ್. ಶಿವಳ್ಳಿ ಅವರು ಇವತ್ತು 1:40 ಸಂದರ್ಭದಲ್ಲಿ ಇಹಲೋಕ ತ್ಯಜಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಸಹಪಾಠಿ ಸಚಿವರಾದ ಶಿವಳ್ಳಿ ಅವರು ನಮ್ಮನ್ನು ಅಗಲಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ನನಗೆ ನಂಬಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಬಹುಶಃ ಅವರು ಮುನ್ಸಿಪಲ್, ನಾನು ಅರ್ಬನ್ ಡೆವಲಪ್ಮೆಂಟ್, ಅವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಹಲವಾರು ವಿಚಾರದ ಜೊತೆ ಕೂತು ಚರ್ಚೆ ಮಾಡಿಕೊಂಡು ಅತ್ಯಂತ ಸಾಧು ಸ್ವಭಾವ ಮತ್ತೆ ಅತ್ಯಂತ ತಾಳ್ಮೆಯಿಂದ ಸಮಾಜದ ಸಕಾರಾತ್ಮಕ ಆಲೋಚನೆ ಅಂತ ಒಂದು ಮಿತ್ರರು ಮತ್ತು ಸಚಿವರು ಹೇಳಲಿಕ್ಕೆ ಬಯಸುವಂತದ್ದು. ಇವರು ಬಹುಶಃ ಈ ಒಂದು ಸಡನ್ ಇವತ್ತು ಅಗಲಿಕೆ ನಮ್ಗೆಲ್ಲ ಅತ್ಯಂತ ದುಃಖ ತಂದಿದೆ. ಬಹುಶಃ ಅದನ್ನು ಈಗ ಅದನ್ನು ಸತ್ಯವ ಸುಳ್ಳು ಅಂತ 2 ಸಲ ಆಲೋಚನೆ ಮಾಡಿ ಪರಿಸ್ಥಿತಿ ನಮ್ಮ ಬರ್ತಾ ಇದ್ದೇವೆ. ಕರೆಕ್ಟ್. ನೀವು ಕೊನೆಯದಾಗಿ ಸಂಪರ್ಕ ಮಾಡಿದ್ದು ಅಥವಾ ಒಡನಾಟ ಮೊನ್ನೆ ಇತ್ತೀಚೆಗೆ ಮಾಡಿದ್ದು ಯು ಟಿ ಖಾದರ್ ಅವರೇ, ಅವಾಗೇನಾದ್ರು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದಿದ್ದು ಏನಾದ್ರು ಗಮನಿಸಿದ್ರಾ? ಇಲ್ಲ, ಯಾವ್ದನ್ನು ವಿಚಾರ ಹೇಳಿಲ್ಲ. ಒಮ್ಮೆ ಏನೋ ಅಸೌಖ್ಯ ಅಂತ ವಿಚಾರ ಇತ್ತು, ಮತ್ತೆ ಸೌಖ್ಯರಾಗಿದ್ರು. ಮತ್ತೆ ಮುಂಚೆ ಅವರು ಸಾಧು, ಸ್ವಲ್ಪ ಸ್ಲೋ ಮತ್ತು ಸಮಾಧಾನ. ಯಾವ್ದು ಮಾತಾಡೋದು ಕೂಡ ಜೋರಾಗಿ ಯಾವ್ದು ಮಾತಾಡೋದೇ ಇಲ್ಲ. ಏನೇ ದೊಡ್ಡ ಮಟ್ಟ ವಿಚಾರ ಕೂಡ ಸಮಾಧಾನದ ಹೇಳ್ತಾ ಇದ್ರು. ಹೌದು. ಆದ್ರೆ ಮೊನ್ನೆ ಇತ್ತೀಚೆಗೆ ಅವರಿಗೆ ಬೈಪಾಸ್ ಸರ್ಜರಿ ಆಗಿತ್ತಂತೆ ಯು ಟಿ ಖಾದರ್. ಹೌದು. ಅದಾದ ನಂತರ ನಾವು ಆಫೀಸಲ್ಲಿ ಸಿಕ್ಕಿದ್ದೇವಲ್ಲ. ಹೇಳಿದ್ರು ಅದು ನಮ್ಗೆಲ್ಲ ಗೊತ್ತಿತ್ತು, ಹುಷಾರಿಲ್ಲ ಗೊತ್ತಿತ್ತು.
ಇದರಲ್ಲಿ. ಬಟ್ ಸಚಿವರಾದ ನಂತರಲ್ಲಿ ಸ್ವಲ್ಪ ಸಮಯ ಆರೋಗ್ಯದ ಕಡೆ ಸರಿಯಾಗಿ ಗಮನ ಹರಿಸ್ತಿಲ್ಲ ಅನ್ನೋದೆಲ್ಲ ನಾವು ಕೇಳ್ಪಡ್ತಾ ಇದ್ವಿ ಯುಟಿ ಖಾದರ್ ಅವರು. ಈಗ ಅವ್ರ ಕುಟುಂಬಸ್ಥರು ಕೂಡ ಅದೇ ಹೇಳ್ತಾ ಇದ್ರು. ನಿಮ್ಗೇನಾದ್ರು ಆ ತರದ ಅನುಭವಕ್ಕೆ ಬಂದಿದ್ದು ಅವ್ರ ಜೊತೆ ಇದ್ದಂತ ಸಂದರ್ಭದಲ್ಲೆಲ್ಲ? ಪಾಪ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ವಿಚಾರ ಸಂಬಂಧಪಟ್ಟಾಗೆ. ಹೌದು, ಬಹುಶಃ ಅವರು ಆರೋಗ್ಯ ಕೆಳಗೆ ಅನಿಸ್ತದೆ ನನಗೂ ಕೂಡ ಈಗ ಹಾಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಸಡನ್ ಆಗಿ ಕಣ್ಣಿಗೆ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ. ಕರೆಕ್ಟ್. ಬಟ್ ಬಹಳ ಸೌಮ್ಯ ಸ್ವಭಾವ ಅಲ್ವಾ ಯುಟಿ ಖಾದರ್ ಅವರೇ? ಬಹಳ ಸೌಮ್ಯ ಸ್ವಭಾವ. ಅವ್ರಿಗೆ ಎಷ್ಟೇ ಬೇಸರ ಇದ್ರು, ಎಷ್ಟೋ ಕೋಪದ ಮಾತನ್ನು ಕೂಡ ಬಹಳಷ್ಟು ಸಮಾಧಾನದಿಂದ ಹೇಳ್ತಾ ಇದ್ರು. ಅದೊಂದು ಇತ್ತು ಅವ್ರ ಹತ್ರ ನೋಡುವಾಗ. ಥ್ಯಾಂಕ್ ಯು ಯುಟಿ ಖಾದರ್ ಅವರೇ, ಧನ್ಯವಾದ TV9 ಜೊತೆ ಮಾತನಾಡಿ ಶಿವಳ್ಳಿ ಅವರನ್ನ ನೆನಪಿಸ್ಕೊಂಡಿದ್ದಕ್ಕಾಗಿ. ಅವರ ಕುಟುಂಬಸ್ಥರು ಕೂಡ ಈಗ ಆಲ್ರೆಡಿ ಆಸ್ಪತ್ರೆ ಕಡೆ ಬರ್ತಾ ಇದ್ದಾರೆ. ಯುಟಿ ಖಾದರ್ ಅವರು ಕೂಡ ಹೇಳ್ತಾ ಇದ್ರಲ್ಲ, ಬಹಳ ಸೌಮ್ಯ ಸ್ವಭಾವ, ಬಹಳ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ಏನಾದ್ರು ರೇಗಾಡೋದಾಗ್ಲಿ. ಬಹುಶಃ CS ಶಿವಳ್ಳಿ ಅವರನ್ನ ಈ ಥರ ನಾವು ನೋಡಲೇ ಇಲ್ಲ. ಬಹಳಷ್ಟು ಹಿಂದೆ ಇನ್ಫ್ಯಾಕ್ಟ್ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂಥದ್ದೆಲ್ಲ ಚರ್ಚೆ ಇದ್ದು ಬಹಳ ಪೈಪೋಟಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರು ಯಾವತ್ತೂ ಕೂಡ ಏನಾದ್ರು ಡಿಮ್ಯಾಂಡ್ ಇಟ್ಟಿದ್ದಾಗಲಿ, ಅಥವಾ ನನಗೇನಾದ್ರು ಸಚಿವ ಸ್ಥಾನ ಸಿಗದೆ ಹೋಗ್ಬಿಟ್ರೆ ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀವಿ, ಅಥವಾ ಅದೇನಾದ್ರು ಗುಂಪುಗಾರಿಕೆ, ಇದ್ಯಾವುದೂ ಕೂಡ ನಾವು ಗಮನಿಸಿರಲಿಲ್ಲ. ಬಹುಶಃ ಒಬ್ಬ ರಾಜಕೀಯ ಮುತ್ಸದ್ದಿ, ಜೊತೆಗೆ ಬಹಳ ತಿಳಿದುಕೊಂಡಂಥವ್ರು. ಈ ಕಾರಣಕ್ಕಾಗಿಯೇ ಅವರ ಈ ಎಲ್ಲ ಗುಣಗಳನ್ನು ನೋಡಿನೇ ಅವರಿಗೆ ಸಚಿವ ಸ್ಥಾನವನ್ನು ಕೂಡ ನೀಡಲಾಗಿತ್ತು. ಅದಕ್ಕೆ ತಕ್ಕ ಹಾಗೆ ಅವರು ಪೌರಾಡಳಿತ ಸಚಿವರಾದ ನಂತರದಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಬಹಳ ಸರಳ ಸಜ್ಜನಿಕ, ಜೊತೆಗೆ ಬಹಳ ಸೌಮ್ಯ ಸ್ವಭಾವದವರು. ಜೊತೆಗೆ ಏನಾದರೂ ಕೆಲಸ ಕಾರ್ಯಗಳು ಜನ ಇಂಥದ್ದಾಗಬೇಕು ಅಂತ ಬಂದರೆ ಸಮಯ ಎಷ್ಟೇ ಆಗಲಿ, ಊಟ ಆಗಿದೆಯೋ, ತಿಂಡಿ ಆಗಿದೆಯೋ, ಆಗಿಲ್ವೋ, ಇದು ಯಾವುದನ್ನು ಕೂಡ ಅವ್ರು ನೋಡ್ಕೊಳ್ಳದೆ ಅವ್ರ ಕೆಲಸ ಆಗೋ ತನಕನೂ ಕೂಡ ಕೂತು ಭಾಳ ಅವ್ರ ಮಾತೆಲ್ಲ ಕೇಳಿ, ಏನು ಎತ್ತ ಸಮಸ್ಯೆ ಅನ್ನುವಂಥದ್ದೆಲ್ಲವನ್ನು ಕೇಳಿ ಕೆಲಸವನ್ನು ಮಾಡಿಕೊಡ್ತಾ ಇದ್ರು, ಅಥವಾ ಪರಿಹಾರವನ್ನು ಕಂಡುಕೊಡ್ತಾ ಇದ್ರು. ಇಂಥ ಶಿವಳ್ಳಿ ಅವರು ಇವತ್ತು ಮೃತಪಟ್ಟುಬಿಟ್ಟಿದ್ದಾರೆ 1:40 ಸುಮಾರಿಗೆ ಅನ್ನೋದು ಬಹಳ ದುರಾದೃಷ್ಟಕರ ವಿಚಾರ. ಕುಂದಗೋಳದಿಂದ ಅವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಹಿಂದೆ ಅವರು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡಿಯೂ ಕೂಡ ಗೆದ್ದಿದ್ದು. ಇದೇ ಗೊತ್ತಾಗುತ್ತೆ ಅವರು ಹೇಗೆ ಜನಾನುರಾಗಿಯಾಗಿದ್ರು, ಜನರೊಂದಿಗೆ ಉತ್ತಮವಾದಂಥ ಸಂಬಂಧವನ್ನು ಹೊಂದಿದ್ರು. ಈ ಕಾರಣಕ್ಕಾಗಿ ಅವರು ಪಕ್ಷೇತರರಾಗಿದ್ರು ಕೂಡ ಜನ ಅವ್ರನ್ನ ಗೆಲ್ಸಿ ಕಳಿಸಿದ್ರು ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಲ್ಲ. ಇದು ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಶಿವಳ್ಳಿ ಅವರು ಮೃತಪಟ್ಟಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಪಾಪ ಅವ್ರ ಗನ್ಮ್ಯಾನ್ ಅಂತ ಕಾಣಿಸುತ್ತೆ. ಅವ್ರ ಆಪ್ತ ಸಹಾಯಕರು ಕೂಡ ಅವರು ಕೂಡ ಪಕ್ಕದಲ್ಲಿದ್ದು ಕಣ್ಣೀರು ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ತಾವು ಸಚಿವರ ಜೊತೆ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಬಹುಶಃ ಸಚಿವರ ಉತ್ತಮವಾದಂಥ ಗುಣಗಳು ಅವರಿಂದ ಬಹಳ ಪ್ರಭಾವಿತ ಆದಂಥವ್ರು. ಈ ಕಾರಣಕ್ಕಾಗಿಯೇ ಸಚಿವರನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಕುಟುಂಬಸ್ಥರ ರೋಧನೆಯಂತೂ ಹೇಳತೀರದಾಗಿದೆ. ನಮ್ಮ ಜೊತೆಗೆ KPCC ಅಧ್ಯಕ್ಷರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಗುಂಡೂರಾವ್ ಅವರೇ, ಇದಕ್ಕೆ ತಾನೇ ವಿಚಾರ ಗೊತ್ತಾಯಿತು CS ಶಿವಳ್ಳಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ನಿಮಗೆ ವಿಚಾರ ಗೊತ್ತಾದಂಥ ಸಂದರ್ಭ ಅವರನ್ನ ನೆನಪಿಸ್ಕೊಳ್ಳೋದಾದ್ರೆ? ಅದು ನಾನಿಲ್ಲಿ ದೆಹಲಿಗೆ ಈಗ ನಾವೆಲ್ಲ ಬಂದಿದ್ದೇವೆ ಈ ಟಿಕೆಟ್ ಫೈನಲೈಸ್ ಮಾಡೋದಕ್ಕೆಲ್ಲ. ತಾನೇ ಸುದ್ದಿ ಗೊತ್ತಾಯ್ತು, ಬಹಳ ರೀತಿ ದಿಗ್ಭ್ರಮೆ ಉಂಟಾಯ್ತು. ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಜೊತೆ ಎಲ್ಲ ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಿ ಹೋಗಿದ್ರು. ಚುನಾವಣೆ, ಲೋಕಸಭೆಗೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತೆಲ್ಲ. ಬಹಳ ಹತ್ತಿರದ ಒಂದು ಪರಿಚಯ ಸಂಬಂಧ. ಧಾರವಾಡ ಉಸ್ತುವಾರಿ ಸಚಿವನ ಕೂಡ ಕೆಲಸ ಮಾಡಿದ್ದೆ. ಮತ್ತು ಅವ್ರ ಕ್ಷೇತ್ರಕ್ಕೆ ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಭೇಟಿ ಕೊಟ್ಟಿದ್ದೆ. ಒಂದು ಜನಾನುರಾಗಿ ಮತ್ತು ಜನರ ಜೊತೆ ಇರುವಂತ ಸರಳ ಒಂದು ಗ್ರಾಸ್ ರೂಟ್ಸ್ ಪಾಲಿಟಿಷಿಯನ್ ಶಿವಳ್ಳಿ ಅವರು. ಮತ್ತು ಬಹಳ ಸರಳ ವ್ಯಕ್ತಿತ್ವ, ಮತ್ತು ಯಾವಾಗ್ಲೂ ಜನರ ಜೊತೆ ಜನಸೇವೆ ಮಾಡ್ಕೊಂಡು, ಕೆಲಸ ಕಾರ್ಯಗಳು ಮಾಡ್ಕೊಂಡು, ಅಭಿವೃದ್ಧಿ ಹೇಗೆ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕು ಸದಾ ಕಾಲ ಆ ಯೋಚನೆ ಮಾಡ್ಕೊಂಡು ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಈಗ ತಾನೇ ಅವರು ಮಂತ್ರಿ ಸಚಿವರು ಕೂಡ ಆಗಿದ್ರು. ಅದಕ್ಕ ಈಗ ಅವರು ಮೃತಪಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಗೆಲ್ರಿಗೂ ಬಹಳ ದುಃಖ ಆಗಿದೆ, ಆಶ್ಚರ್ಯ ಆಗಿದೆ. ಯಾವ ರೀತಿ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಶೋಕ ವ್ಯಕ್ತಪಡಿಸೋದು ಬಹಳ ಕಷ್ಟ. ಅಂದ್ರೆ ಅವ್ರ ಕುಟುಂಬ, ಅವರ ಸ್ನೇಹಿತರ ಬಳಗ ಬಹಳ ದೊಡ್ಡದಿದೆ. ಅವ್ರಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ನಾವು ಮಾಡೋದು. ಕಾಂಗ್ರೆಸ್ ಪಕ್ಷ ಅವ್ರನ್ನ ರೀತಿ ನಮ್ಮ ಒಳ್ಳೆ ನಾಯಕ ಕೊಂಡಿದೆ, ನಷ್ಟ ಆಗಿದೆ. ಅದರಿಂದ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಹೌದು. ಅಂದ್ರೆ ಹೃದಯ ಸಂಬಂಧಿ ಸ್ವಲ್ಪ ಸಮಸ್ಯೆ ಇತ್ತಂತೆ, ಆದ್ರೂ ಕೂಡ
ಬಿಡುವಿಲ್ಲದ ನನಗೆ ಕೆಲಸದಲ್ಲಿ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಗೊತ್ತು. ಸ್ವಲ್ಪ ಅವ್ರ ಆರೋಗ್ಯ ಸ್ವಲ್ಪ ಚೂರು ಹೆಚ್ಚು ಕಡಿಮೆ ಇತ್ತು, ಬಟ್ ಅದು ಬಹಳ ಕೆಲಸದಲ್ಲಿ ಯಾವತ್ತೂ ಕೂಡ ಕಡಿಮೆ ಇರಲಿಲ್ಲ. ಅದರಿಂದ ಇದು ನೋಡಿದ್ರೆ ಮೊನ್ನೆನೂ ಎಲ್ಲ ಸಿಕ್ಕಿದ್ರು, ಬಹಳ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡೇ ಇದ್ರು. ನಮ್ಗೆ ಇದು ಬಹಳ ತರ ಶಾಕ್ ಆಗಿತ್ತು. ಕರೆಕ್ಟ್. ಥ್ಯಾಂಕ್ ಯು ದಿನೇಶ್ ಗುಂಡೂರಾವ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಜೊತೆಗೆ KPCC ಕಾರ್ಯಾಧ್ಯಕ್ಷರಾಗಿರುವಂತ